ಐಸಿಎನ್ ಹ್ಯಾಸ್ ಬ್ಯಾನ್ಡ್ ಇಶಾನ್ ಠಾಕೂರ್ ಫಾರ್ ಲೈಫ್. ವೆಲ್, ನನಗೂ ಸಹ ಐಸಿಎನ್ ಅಫಿಷಿಯಲ್ ಅವರು ಇಮೇಲ್ ಅನ್ನು ಕಳಿಸಿದ್ರು ಇಶಾನ್ ಠಾಕೂರ್ ಅವರ ಬಗ್ಗೆ. ಯಾಕೆ ಬ್ರೋ? ಇವರು ಕೇವಲ ತಮಗೆ ಮಾತ್ರ ಮೋಸ ಮಾಡ್ಕೊಂಡಿಲ್ಲ, ತಮ್ಮನ್ನೇ ನಂಬಿ ಇನ್ಸ್ಪೈರ್ ಆಗಿ ತಗೊಂಡಿರೋ 2 ಲಕ್ಷ ಜನಕ್ಕೆ ನೋವನ್ನು ಮಾಡಿದ್ದಾರೆ. इफ it was not natural, ಐಸಿಎನ್ एक ನ್ಯಾಚುರಲ್ ಕಾಂಪಿಟೇಷನ್ इसमें क्यों ಪಾರ್ಟಿಸಿಪೇಟ್ किया था? ಎಷ್ಟೋ ಜನ ವರ್ಷಾನ್ಗಟ್ಲೆ ಡಯಟ್ ವರ್ಕೌಟ್ ಅಂತ ನ್ಯಾಚುರಲ್ ಆಗಿ ಬಾಡಿ ಬಿಲ್ಡಿಂಗ್ನ ಮಾಡ್ತಾ ಇರ್ತಾರೆ, ಅವರಿಗೆ ಮೋಸ ಮಾಡಿದ್ದೀರಾ ನೀವು. ದಿಸ್ ಈಸ್ ನಾಟ್ ಓನ್ಲಿ ಅಬೌಟ್ ಹಿಮ್. ಬಹಳಷ್ಟು ಜನ ಹೀಗೆ ಮಾಡ್ತಾರೆ. ಇಫ್ ಯು ಆರ್ ನಾಟ್ ನ್ಯಾಚುರಲ್, ನಿಮ್ಗಂತಾನೆ ಬೇಕಾದಷ್ಟು ಕಾಂಪಿಟೇಷನ್ಗಳಿದ್ದಾವೆ, ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಅದರಲ್ಲೂ ತಮ್ಮ ಪೋಸ್ಟ್ನಲ್ಲಿ ಹೀಗೆ ಪೋಸ್ಟ್ ಮಾಡಿರ್ತಾರೆ, ಅಕಸ್ಮಾತ್ ಯಾರಾದರೂ ಅವರ ಬ್ಲಡ್ನ ತಗೊಂಡೋಗಿ ಟೆಸ್ಟ್ ಮಾಡಿಸಿ ಪಾಸಿಟಿವ್ ಬಂತಂದ್ರೆ ಅವರಿಗೆ 15 ಲಕ್ಷ ದುಡ್ಡನ್ನು ಕೊಡ್ತೀನಿ, ಹಾಗೇನೆ ತಮ್ಮ ಅಕೌಂಟನ್ನು ಡಿಲೀಟ್ ಮಾಡಿಬಿಡ್ತೀನಿ ಅಂತ. ಇವರು ಗೊತ್ತಿದ್ದು ಹೇಳ್ತಾರೋ ಗೊತ್ತಿಲ್ಲದೆ ಹೇಳ್ತಾರೋ ಒಂದು ಗೊತ್ತಾಗೋದಿಲ್ಲ. ಯಾಕಂದ್ರೆ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸೋದು ಉಂಟಲ್ಲ, ಅಷ್ಟು ಈಸಿ ಅಲ್ಲ. ಇಟ್ ಟೇಕ್ ಲಾಟ್ಸ್ ಆಫ್ ಟೈಮ್, ಹಾಗೇನೆ ತುಂಬಾನೇ ಅಮೌಂಟ್ ಖರ್ಚಾಗುತ್ತೆ. ಸ್ಟಿಲ್ ಐ ರೆಸ್ಪೆಕ್ಟ್ ಹಿಸ್ ಹಾರ್ಡ್ ವರ್ಕ್ ಬ್ರೋ. ಖಂಡಿತ ನಾನು ನಿಮ್ಮ ಒಂದು ಹಾರ್ಡ್ ವರ್ಕಿಗೆ ರೆಸ್ಪೆಕ್ಟ್ ಅನ್ನ ಮಾಡ್ತೀನಿ. ಆದ್ರೆ ಯಾಕೆ ಹೀಗೆ ಸುಮ್ಮನೆ ರಜಪೂತ್ ಜೆನೆಟಿಕ್ ನಟಿ ಗಾಡ್ ಯಾಕೆ? ಎಷ್ಟೋ ಜನ ಎನ್ಹ್ಯಾನ್ಸ್ಡ್ ಇನ್ಫ್ಲುಯೆನ್ಸರ್ಸ್ಗೆ ಸಪೋರ್ಟ್ ತುಂಬಾನೇ ಚೆನ್ನಾಗಿ ಸಿಗ್ತಿದೆ, ಆ್ಯಂಡ್ ಇವರಿಗೂ ಸಹ ಸಿಗ್ತಿತ್ತು ಇಫ್ ಹಿ ವಾಸ್ ಜೆನ್ಯೂನ್. ಐಸಿಎನ್ ಅವರಿಗೆ ನನ್ನ ಕಡೆಯಿಂದ ದೊಡ್ಡ ರೆಸ್ಪೆಕ್ಟ್ ಹಾಗೇನೆ ಹ್ಯಾಟ್ಸ್ ಆಫ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ಥರ ನಿಮ್ಮ ಒಂದು ಕೆಲಸನ ಮುಂದುವರಿಸಿ. ಥ್ಯಾಂಕ್ ಯು ಸೋ ಮಚ್ ಆಲ್.